ಗೊಬ್ಬರ ಗೊಂದಲ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ ಪ್ರತಿಭಟನೆಯನ್ನ ಬಿಜೆಪಿ ಮುಂದುವರೆಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರೈತರ ವಿರೋಧಿಗಳು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕೇಂದ್ರದ ಮೇಲೆ ಆರೋಪ ಮಾಡೋದನ್ನ ನಿಲ್ಲಿಸಿ ಮೊದಲು ರೈತರಿಗೆ ರಸಗೊಬ್ಬರವನ್ನ ವಿತರಿಸಿ ಅಂತ ಆಗ್ರಹಪಡಿಸಿದ್ದಾರೆ. ಹಾಗೆಯೇ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ರೇಣುಕಾಚಾರ್ಯ ಕೂಡ ಗರಂ ಆಗಿದ್ದಾರೆ. ಬೇಡಿಕೆಗಿಂತ ಕಡಿಮೆ ಗೊಬ್ಬರ ಪೂರೈಕೆಯಾಗಿದೆ, ನಾವು ಕೇಳಿದಷ್ಟು ಗೊಬ್ಬರವನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಅದನ್ನ ಫಸ್ಟ್ ಬಿಟ್ಟು ರೈತರಿಗೆ ಗೊಬ್ಬರ ಕೊಡುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಬಿಜೆಪಿ ನಾಯಕರು ಆಗ್ರಹಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ ತುಮಕೂರು, ಚಿತ್ರದುರ್ಗ, ದಾವಣಗೆರೆಯ ದೃಶ್ಯಗಳು. ಬಿಜೆಪಿ ನಾಯಕರಿಂದ ಹೋರಾಟ ನಡೀತಾ ಇದೆ ರೈತರನ್ನ ಬೆಂಬಲಿಸಿ. ಮತ್ತೊಂದು ಕಡೆ ಒಂದಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು, ಕಾಳಸಂತೆಯಲ್ಲಿ ಈ ಗೊಬ್ಬರವನ್ನ ಮಾರಾಟ ಮಾಡಿಕೊಳ್ತಿದ್ದಾರೆ ಅಂತ. ಏನು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಕುಂಭಕರ್ಣ ನಿದ್ದೆಯಲ್ಲಿದ್ದಂಥ ಸಂದರ್ಭದಲ್ಲಿ ಮುಂಗಾರು ಚೆನ್ನಾಗಿ ಆದರೂ ಸಹ ರೈತರಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಸರಿಯಾದ ರೀತಿ ರಾಜ್ಯ ಸರ್ಕಾರ ವಿತರಣೆ ಮಾಡದೇ ಇರತಕ್ಕಂಥ ಪರಿಣಾಮವಾಗಿ ಇವತ್ತು ರೈತರು ಕಾಳಸಂತೆಯಲ್ಲಿ ಇವತ್ತು ದುಪ್ಪಟ್ಟು ದುಡ್ಡನ್ನು ಕೊಟ್ಟು ಇವತ್ತು ರಸಗೊಬ್ಬರವನ್ನು ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ರಾಜ್ಯದಲ್ಲಿ ತಂದಿಟ್ಟಿದ್ದಾರೆ. ರೈತರು ಇವತ್ತು ಕಂಗಾಲಾಗಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ ಮಳೆ ಹೆಚ್ಚಾಗಿದೆ, ಹಾಗಾಗಿ ಬಿತ್ತನೆಯೂ ಕೂಡ ಹೆಚ್ಚಾಗಿದೆ ಅಂತೇಳಿ. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆಪಡ್ತೇನೆ, ಕೃಷಿ ಸಚಿವರು ಕೂಡ ಕೇಳೋದಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಈ ಸಲ ಮುಂಗಾರು ಚೆನ್ನಾಗಾಗಿದೆ, ಇವತ್ತು ರೈತರು ಹೆಚ್ಚು ಬಿತ್ತನೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ನಿಮ್ಮ ಹತ್ರ ಇರಲಿಲ್ವಾಗಾದರೆ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ಕೋರಿಕೆಗಿಂತಲೂ ಹೆಚ್ಚು ರಸಗೊಬ್ಬರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಕಳಿಸ್ಕೊಡ್ದೇನೆ ಇವತ್ತು ಕಾಳಸಂತೆಯಲ್ಲಿ ಮಾರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಯಾರು ಹೊಣೆಗಾರ? ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟಿದ್ದೀವಿ 8.39. ರಾಜ್ಯ ಸರ್ಕಾರ 7,07.8 ಲಕ್ಷ ಮೆಟ್ರಿಕ್ ಟನ್ 7.8 ಲಕ್ಷ ಮೆಟ್ರಿಕ್ ಟನ್ ನಾವು ರೈತರಿಗೆ ವಿತರಣೆ ಮಾಡಿವಿ ಅಂತೇಳಿ ದಾಖಲೆ ಇದೆ. ಇವ್ರು ಕೇಳಿದ ಕೇವಲ 6.30, ನಾವು ಕೊಟ್ಟದ್ದು 8.39. 7 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ವಿತರಣೆ ಆಗಿದ್ದಾರೆ. ಆದರೆ ಬೇಡಿಕೆ ಇದ್ದದ್ದು ಕೇವಲ 6.30 ಗೊಬ್ಬರ ಎಲ್ಲಿಗೋತು? ಕಾಳಸಂತೆಯಲ್ಲಿ ವ್ಯವಸ್ಥಿತವಾಗಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅವರ ಹಿಂಬಾಲಕರಿಗೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ